ದಕ್ಷಿಣೆ ಕೊಟ್ರೆ ಪುಣ್ಯ ಬರ್ತದ ಅನ್ನೋದು ಗೊತ್ತು. ಹಾಗಂದ್ರೆ ದಕ್ಷಿಣ ಕೊಡ್ಲಿಲ್ಲ ಅಂತಂದ್ರೆ ಏನಾಗ್ತದ ಅನ್ನೋದನ್ನ ಧರ್ಮಶಾಸ್ತ್ರ ಏನ್ ಹೇಳ್ತದ ಅನ್ನೋದನ್ನ ನಾ ಹೇಳ್ತೀನಿ. ಈಗೊಂದು ಟ್ರೆಂಡ್ ನಡೆದದ, ಹೋಮ ಹವನಗಳನ್ನ ಮಾಡಿಸ್ತಾರ, ದಕ್ಷಿಣೆಗಳನ್ನ 2-3 ದಿನ ಬಿಟ್ಟು ಕೊಡ್ತಾರ. ಅದು ಕೆಲವೊಮ್ಮೆ 2-3 ತಿಂಗಳು ಹೋಗ್ತದ, 2-3 ವರ್ಷನೂ ಹೋಗ್ಬಿಡ್ತದ. ಆದ್ರೆ ಈ ರೀತಿ ಮಾಡ್ಲೇಬಾರ್ದು. ಯಾವುದೇ ಹೋಮ ಹವನ ಯಜ್ಞ ಯಾಗಾದಿಗಳು ಶಾಂತ್ಯಾದಿ ಕರ್ಮಗಳನ್ನ ನಾವು ಯಾವತ್ತೂ ಕೂಡ ಉದ್ರಿ ಮಾಡಿಸ್ಬಾರ್ದು. ಅಂದ್ರೆ ಆಮೇಲೆ ಕೊಟ್ರ ಆಗ್ತದ, ಈಗ ಒಂಚೂರು ತ್ರಾಸದರಿ, ನಮ್ದೆಲ್ಲ ಬಗೆಹರಿದ್ಮೇಲೆ ನಾವು ನೀವು ಕೊಡ್ತೀವಿ ಅಂತ ಏನ್ ಅಂತಾರಲ್ಲ, ಅದು ಮಾತ್ರ ಆಗ್ಲೇಬಾರ್ದು. ಇನ್ನು ನೀವು ಮಾರ್ಕೆಟ್ ಇಂದ ಅಂದ್ರೆ ಮಾರುಕಟ್ಟೆಯಿಂದ ಏನು ಪೂಜೆಗಳಿಗೆ ಸಾಮಾನುಗಳನ್ನ ತರ್ತಿರ್ತಿರಲ್ಲ, ಅದನ್ನು ಕೆಲವೊಬ್ರು ಉದ್ರಿ ತರ್ತಾರೆ, ಆಮೇಲೆ ಕೊಟ್ರಾಯ್ತು ಅಂತೇಳಿ. ಅದನ್ನೂ ಕೂಡ ಮಾಡ್ಲೇಬಾರ್ದು. ಹಂಗಂದ್ರ ಉದ್ರಿ ವಸ್ತುಗಳು ಮತ್ತು ಉದ್ರಿ ಪೂಜೆಯಿಂದ ಮಾಡುವಂತಹ ಪೂಜೆಯ ಫಲಕ್ಕೆ ಏನು ಫಲ ಕೊಡ್ತದ ಅನ್ನೋದನ್ನ ಧರ್ಮಶಾಸ್ತ್ರ ಏನ್ ಹೇಳ್ತದೆ ಅನ್ನೋದನ್ನ ಹೇಳ್ತೀನಿ ಕೇಳ್ರಿ. ಕೃತ್ವಾ ಕರ್ಮ ಚ ಕರ್ತಾ ಚ ತೂರ್ಣಂ ದದ್ಯಾಶ್ಚ ದಕ್ಷಿಣಾಂ ತತ್ಕ್ಷಣಂ ಫಲಮಾಪ್ನೋತಿ ವೇದೈರುಕ್ತ ಇದಂ ಮುನೇ. ದಕ್ಷಿಣಾಂ ವಿಪ್ರಮುದ್ದಿಶ್ಚ ತತ್ಕಾಲೇತು ನದೀಯತೆ ಏಕರಾತ್ರೆ ವ್ಯತೀತೇತು ತದ್ದಾನಂ ದ್ವಿಗುಣಂ ಭವೇತ್. ಮಾಸೇ ಶತಗುಣಂ ಪ್ರೋಕ್ತಂ ದ್ವಿಮಾಸೇತು ಸಹಸ್ರಕಂ ಸಂವತ್ಸರೇ ವ್ಯತೀತೇತು ಸದಾತಾ ನರಕಂ ವೃಜೇತ್. ಕರ್ಮ ಅಂದ್ರೆ ಮಾಡಿದ ಪೂಜಾ ಕರ್ಮ ಆದ ತಕ್ಷಣವೇ ದಕ್ಷಿಣೆಯನ್ನ ಕೊಡ್ಬೇಕು. ಯಾಕಂದ್ರ ಬ್ರಾಹ್ಮಣ ದೇವತಾ ಅಂತ ಹೇಳಿ ಕರಿತಿರ್ತಾರ. ನೀವು ವೆಬ್ ಸಿರೀಸ್ ಮಹಾಭಾರತ ರಾಮಾಯಣ ನೋಡಿದ್ರೆ ಗೊತ್ತಾಗ್ತದ, ದೇವ್ರು ಯಾವ ಒಂದು ರೂಪದೊಳಗೆ ಬಂದಿರ್ತಾನೋ ಅನ್ನೋದ್ರ ಗೊತ್ತಿರುವುದಿಲ್ಲ. ಇವತ್ತಿನ ಕಾಲದೊಳಗೆ ನಮಗ್ ಒಳ್ಳೇದಾಗ್ಲಿ ಅಂತ ಬಯಸೋದೇ ಬಹಳ ಕಡಿಮೆ. ಅಂಥದ್ರೊಳಗೆ ನಮ್ಮ ಸಹಕುಟುಂಬ ಸಹಪರಿವಾರಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಮ ಹವನ ಯಜ್ಞ ಯಾಗಾದಿ ಶಾಂತ್ಯಾದಿ ಕರ್ಮಗಳನ್ನ ಮಾಡುವಂತಹ ಬ್ರಾಹ್ಮಣನಿಗೆ ಕ್ಷಣದೊಳಗೆ ದಕ್ಷಿಣೆ ಕೊಡ್ಲಿಲ್ಲ ಅಂತಂದ್ರ ಆ ಕರ್ಮದ ಲಾಭ ಬರೋದೇ ಇಲ್ಲ. ಇನ್ನು ಆ ಒಂದು ಶಾಂತ್ಯಾದಿ ಯಜ್ಞ ಕರ್ಮಗಳನ್ನ ಮಾಡಿ ಒಂದು ರಾತ್ರಿ ಕಳೀತು, ನೀವು ದಕ್ಷಿಣೆನ ಕೊಟ್ಟಿಲ್ಲ ಅಂತಂದ್ರ ನೀವೇನ್ ಮಾತಾಡಿರ್ತೀರೋ ಅದು 2ರಷ್ಟು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇನ್ನು 1 ತಿಂಗಳಾಯ್ತು ನಾವು ದಕ್ಷಿಣೆ ಕೊಡ್ಲಿಕ್ಕೆ ತಡ ಆಯ್ತು ಅಂತಂದ್ರ 10 ಪಟ್ಟು ಕೊಡ್ಬೇಕಾಗ್ತದೆ. ಇನ್ನು 2 ತಿಂಗಳು ಕಳೀತು ಅಂತಂದ್ರ 1000 ಪಟ್ಟು ಹೆಚ್ಚಿಗೆ ದಕ್ಷಿಣೆನ ಕೊಡ್ಬೇಕಾಗ್ತದೆ. ಸಂವತ್ಸರೇ ವ್ಯತೀತೇತು ಅಂದ್ರೆ 1 ವರ್ಷ ಕಳೀತು ಅಂತಂದ್ರ ನೀವು ಮಾಡಿದ ಯಜ್ಞವು ಹೊಳಿ ಒಳಗ್ ಹುಂಚೆ ತೊಳ್ದಂಗ. ಅಂದ್ರೆ ನೀವು ಎಷ್ಟೇ ರೊಕ್ಕ ಕೊಟ್ರಿ, ಎಷ್ಟೇ ದುಡ್ಡು ಕೊಟ್ರು ಅಂತಂದ್ರ ಆ ಯಜ್ಞದ ಫಲ ಬರೋದೇ ಇಲ್ಲ. ಹಂಗಾಗಿ ಪೂಜಾ ಸಾಮಗ್ರಿಗಳನ್ನ ದುಡ್ಡು ಕೊಟ್ಟ ತಗೊಂಡ್ ಬಂದ್ ಮಾಡ್ರಿ, ಮತ್ತು ಪೂಜಾ ದಕ್ಷಿಣೆಯನ್ನ ಇಮ್ಮಿಡಿಯೇಟ್ಲಿ ತದನಂತರವೇ ಕೊಟ್ಟು ಆ ಯಜ್ಞದ ಸಂಪೂರ್ಣ ಫಲವನ್ನ ಪಡ್ಕೊಂಡು ಆನಂದದಿಂದ ಇರ್ರಿ. ನಮಸ್ಕಾರ, ವಂದನೆಗಳು.